ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಪ್ರಮುಖವಾಗಿ ಹೆಚ್ಚಿನ ಪ್ರದೇಶದಲ್ಲಿ ನಮಗೆ ಮಳೆಯಾಶ್ರಿತ ಜಮೀನುಗಳಿದ್ದಾವೆ. ರೈತ ಬಾಂಧವರು ನಮಗೆ ಏನು ಮಳೆ ಆಗಿರುತ್ತೆ, ಮಳೆ ಆದಾಗ ಬಿದ್ದ ಮಳೆ ನಮ್ಮ ಜಮೀನಲ್ಲಿ ಉಳ್ಕೋಬೇಕು, ಅಲ್ಲೇ ಇಂಗಬೇಕು, ತೇವಾಂಶ ಜಾಸ್ತಿ ಆಗಬೇಕು. ಈ ದೃಷ್ಟಿಯಿಂದ ಕೃಷಿ ಭಾಗ್ಯ ಯೋಜನೆಯಲ್ಲಿ ರೈತ ಬಾಂಧವರು ಬದು ನಿರ್ಮಾಣ ಮಾಡ್ಕೊಳ್ಳೋಕೆ ಅವಕಾಶ ಇದೆ, ಕೃಷಿ ಹೊಂಡ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಏನು ಇಂಗಿದ ನಂತರ ನಾವು ನೀರು ಹರಿದು ಹೋಗ್ತಾ ಇರುತ್ತೆ, ಅದನ್ನು ಒಂದು ಕಡೆ ಸಂಗ್ರಹ ಮಾಡಿ ಮಳೆ ಆಗದೇ ಇರೋ ಸಮಯದಲ್ಲಿ, ಸಂದಿಗ್ಧ ಸಮಯದಲ್ಲಿ ಬೆಳೆಗೆ ಅದರ ನೀರನ್ನು ಹಾಯಿಸಿ ಅನುಕೂಲ ಮಾಡ್ಕೋಬೋದು. ಅಲ್ಲದೆ ಅನಾಹುತ ಆಗಲ್ದಂಗೆ ಅಲ್ಲಿ ಯಾರಾದರೂ ದನಕರುಗಳು ಮಕ್ಕಳು ಅಲ್ಲಿ ಬಿದ್ದು ಅನಾಹುತ ಆಗದೇ ಇರುವಂಗೆ ನೀವು ತಂತಿ ಬೇಲಿ ಮಾಡಲಿಕ್ಕೆ ಕಡ್ಡಾಯವಾಗಿದೆ. ಅಲ್ಲದೆ ತಂತಿ ಬೇಲಿ ಮಾಡ್ಕೊಳ್ಳೋಕೆ ಸಹಾಯಧನ ಕೂಡ ನಮ್ಮ ಕೃಷಿ ಇಲಾಖೆಯಿಂದ ಕೊಡ್ತೀವಿ. ಅಲ್ಲದೆ ಡೀಸೆಲ್ ಪಂಪ್ ಸೆಟ್ಟು ಮೂಲಕ ಆ ನೀರನ್ನು ಸ್ಪ್ರಿಂಕ್ಲರು ಡ್ರಿಪ್ಪು ಮೂಲಕ ನಾವು ಬೆಳೆಗಳಿಗೆ ಬಳಸ್ಕೊಳ್ಳೋಕ್ಕೆ ಕೂಡ ನಾವು ಸಹಾಯಧನ ಕೊಡ್ತೀವಿ. ರೈತ ಬಾಂಧವರು ಕೃಷಿ ಭಾಗ್ಯ ಯೋಜನೆಯಲ್ಲಿ ಎಲ್ಲ ಸವಲತ್ತುಗಳು ಪಡೆಯಲು ರೈತ ಸಂಪರ್ಕ ಕೇಂದ್ರ ಸಂಪರ್ಕಿಸಿ ಅರ್ಜಿಯನ್ನು ಹಾಕಿದಲ್ಲಿ ಖಂಡಿತ ತಮ್ಮೆಲ್ಲರಿಗೂ ಕೂಡ ಸಹಾಯಧನದಲ್ಲಿ ಇವೆಲ್ಲ ಸವಲತ್ತನ್ನು ನೀಡಲಾಗುತ್ತೆ. ಅಲ್ಲದೆ ಈಗ ನಮ್ಮದು ಪ್ರಮುಖವಾಗಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮುಂಗಾರಿನಲ್ಲಿ 1,66,000 ಹೆಕ್ಟರ್ನಲ್ಲಿ ನಾವು ರಾಗಿ ಬೆಳೆದಿದ್ದೀವಿ. ರಾಗಿನ ಕಟಾವು ಮಾಡೋಕ್ಕೆ ಈಗ ಕೂಲಿ ಕಾರ್ಮಿಕರ ಸಂಖ್ಯೆ ಕಡಿಮೆ ಇದೆ, ಅಲ್ಲದೆ ಲೇಟ್ ಆಗುತ್ತೆ. ಹಾಗಾಗಿ ತ್ವರಿತವಾಗಿ ನಾವು ಮಷಿನ್ ಮುಖಾಂತರ ಕಟಾವು ಮಾಡಲಿಕ್ಕೆ ನಾವು ಕಟಾವು ಯಂತ್ರ ತೊಗೊಳಕ್ಕೆ ಕಂಬೈನ್ಡ್ ಹಾರ್ವೆಸ್ಟರ್ ಅಂತ ಹೇಳ್ತೀವಿ, ಅದನ್ನು ಖರೀದಿ ಮಾಡಲಿಕ್ಕೆ ಸರ್ಕಾರದಿಂದ ಸಹಾಯಧನ ಕೊಡ್ತೀವಿ. ದಯವಿಟ್ಟು ರೈತ ಬಾಂಧವರು ತಕ್ಷಣ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ತಮ್ಮ ಅರ್ಜಿ ಸಲ್ಲಿಸಿದಲ್ಲಿ ಸಹಾಯಧನ ಕೊಡಲಾಗುವುದು. 14 ಲಕ್ಷವರೆಗೆ ಸಹಾಯಧನ ಬರುತ್ತೆ. ಅದು ಒಟ್ಟು 28 ಲಕ್ಷದ್ದು ಮಷಿನ್ ಇರುತ್ತೆ. 14 ಲಕ್ಷದವರೆಗೆ ಸಹಾಯಧನ ಕೊಡ್ತೀವಿ. ದಯವಿಟ್ಟು ರೈತ ಬಾಂಧವರು ಇದರ ಸದುಪಯೋಗ ಪಡಿಸ್ಕೋಬೇಕು. ಅಲ್ಲದೆ ಈಗ ರಾಗಿ ಕಟಾವು ಈಗೇನು ಪ್ರಾರಂಭವಾಗಲಿದೆ, ಬೆಂಬಲ ಬೆಲೆಯಲ್ಲಿ ರಾಗಿಯನ್ನು ಖರೀದಿ ಮಾಡಲಾಗುತ್ತೆ. ದಯವಿಟ್ಟು ಆಯಾ ತಾಲೂಕಿನ ಹತ್ತಿರ ಖರೀದಿ ಕೇಂದ್ರಗಳಲ್ಲಿ ರೈತ ಬಾಂಧವರು ನೋಂದಣಿ ಮಾಡ್ಕೋಬೇಕು. ನೋಂದಣಿ ಮಾಡಿದ ನಂತರ ಆಯಾ ಖರೀದಿ ಕೇಂದ್ರಗಳಲ್ಲಿ ರಾಗಿಯನ್ನು ಖರೀದಿ ಮಾಡಲಾಗುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು.